ಸೊ ಗೈಸ್ ಸ್ಟುಡಿಯೋ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋಗಳ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಚಾನಲ್ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ, ಜಾಯ್ನ್ ಆಗಿ. ನಿಮಗೆ ಪ್ರೋಮೋ ಅಪ್ಡೇಟ್ಗಳೆಲ್ಲ ಸಿಗ್ತಿರ್ತಾರೆ ನೋಡಿ, ಎಂಜಾಯ್ ಮಾಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ ಏನು ನಡೀತಿದೆ ಏನು ಕತೆ ಅಂತ ಕಾರ್ತಿಕ್ ಆ್ಯಂಡ್ ಸಂಗೀತ ವಿಷಯದಲ್ಲಿ. ಸೊ ಇದೆಲ್ಲ ಒಂದು ಕಡೆ ಸಿಕ್ಕೋಡೆ ಬೇಜಾರಾಗಿರೋದು, ತಲೆನೋವಾಗಿರೋದು ಮ್ಯೂಚುವಲ್ ಫ್ಯಾನ್ಸ್ಗಳಿಗೆ. ಒಂದು ಕಡೆ ಸಂಗೀತಕ್ಕೆ ಸಪೋರ್ಟ್ ಮಾಡಬೇಕು, ಇಲ್ಲ ಕಾರ್ತಿಕ್ ಸಪೋರ್ಟ್ ಮಾಡಬೇಕಂತ ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಟೆನ್ಷನಲ್ಲಿರುವಂಥದ್ದು, ಬೇಜಾರು ಮಾಡ್ಕೊಂಡಿರುವಂಥದ್ದು ಮ್ಯೂಚುವಲ್ ಫ್ಯಾನ್ಸು. ಇನ್ನೊಂದು ಕಡೆ ಇವ್ರ ಫ್ಯಾನ್ಸ್ ಅವ್ರಿಗೆ, ಅವ್ರ ಫ್ಯಾನ್ಸ್ ಇವ್ರಿಗೆ, ಇವ್ರ ತಪ್ಪು ಇವ್ರ ತಪ್ಪು ಅಂದ್ಕೊಂಡು ನೆಗೆಟಿವ್ ಪೋಸ್ಟ್ ಹಾಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಇಲ್ಲಿ ಇಬ್ಬರ ಜಗಳ ಮೂರವರಿಗೆ ಲಾಭ ಆಗ್ತಿದೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಿರುವಂಥದ್ದು ಗೇಮು. ಐ ಥಿಂಕ್ ಕಾರ್ತಿಕ್ ಆ್ಯಂಡ್ ಸಂಗೀತ ಅವ್ರ ಗೇಮ್ಗಳನ್ನ ಅವರೇ ಹಾಳು ಮಾಡ್ಕೊತಾ ಹೋಗ್ತಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಬಟ್ ಇವಾಗ ಬಿಟ್ಟಿರುವಂಥ ಪ್ರೋಮೋ ನೋಡಿದ್ರು ಇದು ಕಂಟಿನ್ಯೂ ಆಗೋ ರೀತಿ ಕಾಣಿಸಿದೆ. ಗೊತ್ತಿಲ್ಲ ಏನು ಮಾಡ್ಕೋತಾರೆ ಏನು ಕತೆ ಅಂತ. ಫೈನಲ್ ಬೇರೆ ಹತ್ರ ಬರ್ತಿದೆ. ಇದು ಎಫೆಕ್ಟ್ ಆಗುತ್ತಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಈ ಥರ ಆ್ಯಟಿಟ್ಯೂಡ್ ಇಟ್ಕೊಂಡು ಈ ಥರ ಗೇಮ್ ಮಾಡ್ಕೊಂಡು ಹೋದರೆ ಇದು ಇವ್ರಿಗೇನೆ ಎಫೆಕ್ಟ್ ಆಗುತ್ತೆ, ಬೇರೆಯವ್ರಿಗೆ ಈಸಿ ದಾರಿ ಮಾಡ್ಕೊಳುತ್ತೆ. ಜೊತೆಗೆ ನಗೋರಿಗೆ ಇನ್ನೂ ಜಾಸ್ತಿ ಸ್ವಲ್ಪ ಬಿಟ್ಕೊಟ್ಟಂಗೆ ಆಗುತ್ತೆ ಎಲ್ಲನೂ ಕೂಡ. ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಇವಾಗ ಪ್ರೋಮೋ ಇದೆ, ನೋಡ್ಕೊಬರೋಣ ಬನ್ನಿ. ಸಂಗೀತ ಹಾಗೂ ತನಿಷಾ ಇಬ್ಬರು ಮಾಲೀಕರು ತಮ್ಮ ತಂಡಕ್ಕೆ ಆಟಗಾರರನ್ನು ಖರೀದಿಸಬೇಕು. ಮೊದಲನೇ ಆಟಗಾರ ಬಂದ್ಬಿಟ್ಟು ನಮ್ರತಾ. ವಿನಯ್ ಅವರು ಇಬ್ರು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ. ಮಜಾ ನೋಡಿ ಹೆಂಗ್ ಶಫಲ್ ಆಗುತ್ತೆ ಅಂದ್ಬಿಟ್ಟು. ನನ್ನ ಟೀಮಲ್ಲಿ ನೀವಿದ್ರೆ ಚೆನ್ನಾಗಿರುತ್ತೆ. ನೀನು ಎಷ್ಟೇ ಡೀಲ್ ಮಾಡಿದೆ? ನನಗೊಂದು 5,000 ಬೇಕಿದ್ರೆ ನೀವು ಹೋಗಿ, ನೋ ಪ್ರಾಬ್ಲಮ್. ಇಷ್ಟೆಲ್ಲ ಈಗೋ ಇಟ್ಕೊಂಡು ಮಾತಾಡ್ತೀವಿ. ಎರಡನೇ ಆಟಗಾರ ಕಾರ್ತಿಕ್ ಮಹೇಶ್ ಅವರು. ಜೋಡೆತ್ಗಳು ಅಷ್ಟೇ, ಅದು ಟೀಮ್. ಇಂದು ರಾತ್ರಿ 9:30ಕ್ಕೆ. ಸೊ ಪ್ರೋಮೋ ನೋಡಿದ್ರಲ್ಲ, ಏನನ್ಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇವಾಗ ಆ ಪ್ರೋಮೋ ನೋಡ್ಕೊಬೋಣ ಬನ್ನಿ ಹಂಗೆ. ಸಂಗೀತ ಹಾಗೂ ತನಿಷಾ ಇಬ್ಬರು ಮಾಲೀಕರು ತಮ್ಮ ಸೊ ಇಲ್ಲಿ ಇಬ್ರು ಮಾಲೀಕರಿದ್ದಾರೆ, ಸಂಗೀತ ಮತ್ತೆ ತನಿಷಾ ಇಬ್ರು ಆಗಿರುವಂಥದ್ದು. ತಂಡಕ್ಕೆ ಆಟಗಾರರನ್ನು ಖರೀದಿಸಬೇಕು. ಸೊ ಕಾರ್ಡ್ ರೀತಿಯೂ ಇದೆ. ಸೊ ಅದರಿಂದ ಖರೀದಿ ಮಾಡಬೇಕಾಗುತ್ತೆ, ಹೋಗಿ ಮಾತಾಡಬೇಕಾಗುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳ ಜೊತೆ. ನಮ್ಮ ತಂಡಕ್ಕೆ ಬನ್ನಿ, ಇಷ್ಟು ಕೊಡ್ತೀವಿ ಹೀಗೆ ಅಂತ. ಮೊದಲನೇ ಆಟಗಾರ ಬಂದ್ಬಿಟ್ಟು ನಮ್ರತಾ. ಸೊ ನಮ್ರತಾ ಅವರು ಸಂಗೀತ ಅವ್ರ ಗ್ರೂಪ್ ಹೋಗಿದ್ದಾರೆ, ಒಳ್ಳೆಯದು. ಈ ಕಡೆ ತನಿಷ್ ಅವ್ರ ಗ್ರೂಪಲ್ಲಿ ವಿನಯ್ ಮತ್ತು ವರ್ತೂರ್ ಸಂತೋಷ್ ಇದ್ದಾರೆ ಈಗ. ವಿನಯ್ ಅವರು ಸೊ ಕಾರ್ತಿಕ್ ಅವ್ರು ಮಾತಾಡ್ತಿರೋಂಥದ್ದು, ಇಬ್ಬರು ಡಿಮ್ಯಾಂಡ್ ಮಾಡ್ತಾರೆ. ಹೌದು, ಡಿಮ್ಯಾಂಡ್ ಇದ್ದೇ ಇರುತ್ತೆ ಒಳ್ಳೆ ಪ್ಲೇಯರ್ಗಳಿಗೆ. ವಿನಯ್ ಗುರು ಸೀರಿಯಸ್ಲಿ ಒಳ್ಳೆ ಮೈಂಡ್ ಗೇಮ್ ಆಡ್ತಿದ್ದಾರೆ. ಆ್ಯಕ್ಚುಲಿ ಗೆಲ್ಲೇಬೇಕು ಅಂದ್ಕೊಂಡು ಆಟ ಆಡ್ತಿದ್ದಾರೆ ವಿನಯ್ ಅಂತಲೇ ಹೇಳ್ಬೋದು. ಅವರು ಇಲ್ಲಿವರೆಗೂ ದಾರಿ ತಪ್ಪಲೇ ಇಲ್ಲ. ಅವ್ರು ಏನು ದಾರಿಲಿದ್ರು ಅದ್ರಲ್ಲೇ ಹೋಗಿದ್ರೆ ತಪ್ಪೋ ಸರಿನಾಗ್ರು, ನಾನು ಇರೋದೇ ಹೀಗೆ, ನಾನು ಆಟ ಆಡೋದು ಹೀಗೆ, ನಾನು ಹೀಗೆ ಇದ್ದು ಗೆಲ್ತೀನಿ ಅನ್ನೋ ರೀತಿ ಆಟ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಗ್ರೇಟ್ ಅನ್ಕೋತೀನಿ. ಸೊ ಇಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಮತ್ತು ತನಿಷಾ ಮತ್ತು ಕಾರ್ತಿಕ್ ಎಲ್ಲರೂ ಕ್ಲೋಸ್ ಇರೋದ್ರಿಂದ ಇಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಒಬ್ಬರ ಕಡೆ ಹೋದ್ರೆ ಇನ್ನೊಬ್ರು ಬೇಜಾರಾಗಿ ಆಗುತ್ತೆ. ಆ್ಯಂಡ್ ಸಂಗೀತ ಕೂಡ ಕೇಳ್ಕೊತಿದ್ದಾರೆ ಕಾರ್ತಿಕ್ ಅವ್ರನ್ನ. ಸೊ ಸಂಗೀತ ಅವ್ರ ಕಡೆಯಿಂದ ಬಂದಿರುವಂಥ ಸ್ಟೇಟ್ಮೆಂಟ್ ಇದು. ಏನಿಲ್ಲ ಪರವಾಗಿಲ್ಲ ಹೋಗಿ ಅನ್ನೋವಂಥದ್ದು ಈಗೋ ರೀತಿ ಕಾಣಿಸ್ತಾ ಇಲ್ಲ. ಬಟ್ ಏನಂದರೆ ಈಗ ಕಾರ್ತಿಕ್ ಅಲ್ಲಿ ಏನು ಕನ್ವರ್ಸೇಷನ್ ನಡೆದಿದೆ ಅಂತ ನೋಡೋಣ. ಎರಡನೇ ಆಟಗಾರ ಕಾರ್ತಿಕ್ ಮಹೇಶ್ ಅವರು. ಸೊ ಕಾರ್ತಿಕ್ ಅವರು ಕೂಡ ಆ ಟೀಮ್ಗೆ ಹೋಗಿ ಆಯಿತು. ಅಷ್ಟೇ, ಅದು ಟೀಮ್. ಸೊ ಜೋಡೆತ್ಗಳು ರೆಡಿ ಆಗಿದೆ. ಒಂದು ಕಡೆ ಸ್ಟ್ರಾಂಗಾಗಿ ಕಾಣಿಸಿದೆ. ವಿನಯ್, ಕಾರ್ತಿಕ್, ತನಿಷಾ, ತುಕಾಲಿ, ವರ್ತೂರ್ ಆ್ಯಂಡ್ ಸಿರಿ ಮ್ಯಾಮು. ಇನ್ನು ಮಿಕ್ತವರೆಲ್ಲ ಬೇರೆ ಟೀಮಲ್ಲಿದ್ದಾರೆ. ಸೊ ಹೇಗೆ ಹೋಗುತ್ತೆ ಏನು ಕತೆ ನೋಡಬೇಕು. ಅಣ್ಣ ತಮ್ಮ, ಸೊ ಅಕ್ಕ ತಮ್ಮ ಇಬ್ಬರು ಒಂದೇ ಟೀಮಲ್ಲಿದ್ದಾರೆ. ಈ ಕಡೆ ಜೋಡೆತ್ತು ಒಂದೇ ಟೀಮಲ್ಲಿದ್ದಾರೆ. ಹೇಗಾಗುತ್ತೆ ಏನು ಕತೆ ನೋಡೋಣ. ಪಾಪ ಅಂತ ಅನ್ಸುತ್ತೆ ಗುರು. ಒಂದು ಟೈಮಲ್ಲಿ ಚಿಕ್ಕದಾಗಿ ಮುಗಿಬೇಕು ವಿಷಯಗಳನ್ನ ದೊಡ್ಡದಾಗಿ ಮಾಡ್ಕೊಂಡು ಅದು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಏನು ಕತೆ ನೋಡೋಣ. ಎಷ್ಟು ವೆಯ್ಟ್ ಮಾಡ್ತೀರಾ ಇವತ್ತಿನ ಎಪಿಸೋಡ್ಗೋಸ್ಕರ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.